Good morning students, welcome to first PUC Physics Bridge class. In the last period, we studied some important differences between scalars and vectors, and also we studied the difference between distance and displacement. Let me repeat once again. The total distance traversed by a particle is called the distance. I mean the path length. It is nothing but the actual path length. The total distance traversed by a particle in a given time is called the actual path length or nothing but the distance. Whereas the distance between initial and final position of a particle is called displacement, or in other words the shortest distance between initial and final position ಹೀಗೂ ಕೂಡ ನಾವು ಹೇಳಬಹುದು. ಓಕೆನಾ? The shortest distance between initial and final position of a particle is also called its displacement. Whereas distance is a scalar quantity, displacement is a vector quantity. And later we started some important definitions regarding mechanics. Mechanics ಅಂದ್ರೇನು, ಅದರಲ್ಲಿ ಸ್ಟ್ಯಾಟಿಕ್ಸ್, ಡೈನಾಮಿಕ್ಸ್, ಮತ್ತೆ ಡೈನಾಮಿಕ್ಸ್ ಅಲ್ಲಿ ಎರಡು ತರ ಬರುತ್ತೆ, ಕೈನಮೆಟಿಕ್ಸ್ ಅಂಡ್ ಕೈನೆಟಿಕ್ಸ್. ಇದೆಲ್ಲ ಕೂಡ ಸ್ಟಡಿ ಮಾಡಿದ್ವಿ. ಇವತ್ತು ಅದರದ ಸ್ವಲ್ಪ ಪಾರ್ಟ್ ಕಂಟಿನ್ಯೂ ಮಾಡೋಣ. We are all living in a space. ಅಂದ್ರೆ ನಾವೆಲ್ಲ ಸ್ಪೇಸ್ ಅಲ್ಲೇ ಇದ್ದಾಗೆ. ಅಫ್ಕೋರ್ಸ್ ಸ್ಪೇಸ್ ಅಂದ್ರೆ ನಮ್ಮ ಪ್ರಕಾರ ಅರ್ತ್ ಬಿಟ್ಟು ಮೇಲ್ಗಡೆ ಹೋದ್ರೆ ಸ್ಪೇಸ್ ಅಂತ ಅಲ್ಲ, ನಾವಿರೋದು ಕೂಡ ಸ್ಪೇಸ್ ಅಲ್ಲೇ ಇದೀವಿ. ಸೊ ಹಾಗಾದ್ರೆ to determine the motion, ನಮ್ಮ ಮೋಷನ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು, ನಮ್ಮ ಪೊಸಿಷನ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು, ನಾವು ಎಲ್ಲಿದ್ದೀವಿ, ಯಾವ ಪಾಯಿಂಟ್ ಇಂದ ಎಷ್ಟು ದೂರದಲ್ಲಿ ಇದೀವಿ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಮಗೆ ಒಂದು ಯಾವ್ದಾದ್ರು ರೆಫರೆನ್ಸ್ ಬೇಕು. ಈಗ ಫಾರ್ ಎಕ್ಸಾಂಪಲ್, ನೀವು ಒಂದು ಕಾಲೇಜಿಂದ ನಿಮ್ಮ ಮನೆಗೆ ಹೋಗ್ತಾ ಇದ್ದೀರಾ ಅಂತ ಅಂದ್ರೆ ಕಾಲೇಜಿಂದ ನಿಮ್ಮ ಮನೆಗೆ ಎಷ್ಟು ದೂರ? 2 ಕಿಲೋಮೀಟರ್. ಸೊ ಕಾಲೇಜ್ ಅನ್ನೋದು ಒಂದು ರೆಫರೆನ್ಸ್ ನಿಮಗೆ, ಕಾಲೇಜಿಂದ ಮನೆಗೆ ಎಷ್ಟು ದೂರ ಅಂತ ಹೇಳಲಿಕ್ಕೆ. ಬೆಂಗಳೂರು ಎಷ್ಟು ದೂರ? ಬೆಂಗಳೂರು ಎಷ್ಟು ದೂರ ಅಂತ ಅಂದ್ರೆ ನೀನು ಎಲ್ಲಿಂದ ಅಂತ ಹೇಳಲೇಬೇಕು. ಸುಮ್ಮನೆ ಬೆಂಗಳೂರು ಎಷ್ಟು ದೂರ ಅಂತ ಅಂದ್ರೆ ವಿ ಡೋಂಟ್ ಹ್ಯಾವ್ ಆನ್ಸರ್. ಬೆಂಗಳೂರು ಎಷ್ಟು ದೂರ ಎಲ್ಲಿಂದ? ದಟ್ ಈಸ್ ಯು ನೀಡ್ ಒನ್ ರೆಫರೆನ್ಸ್ ಪಾಯಿಂಟ್. ದಾವಣಗೆರೆಯಿಂದ, ಸೊ ದಾವಣಗೆರೆಯಿಂದ 270 ಕಿಲೋಮೀಟರ್, ದುರ್ಗದಿಂದ 210 ಕಿಲೋಮೀಟರ್. ಲೈಕ್ ದಿಸ್ ವಿ ನೀಡ್ ಒನ್ ರೆಫರೆನ್ಸ್ to find the position of a particle particularly and also the motion of a particle with respect to time. ಸೊ ಹಾಗಾಗಿ ನಾವು ಜನರಲ್ ಆಗಿ ಇಲ್ಲಿ ಒಂದು ಹೊಸ ವರ್ಡ್ ಅನ್ನ ನೀವು ಯೂಸ್ ಮಾಡ್ತೀರಾ, ದಟ್ ಈಸ್ ಫ್ರೇಮ್ ಆಫ್ ರೆಫರೆನ್ಸ್. ನೋಡಿ ಎಂತ ಒಳ್ಳೆ ಹೆಸರನ್ನ ಇಟ್ಟಿದಾರಲ್ವಾ ನಮಗೆ, ಫ್ರೇಮ್ ಆಫ್ ರೆಫರೆನ್ಸ್. ಸೊ ವೈ ವಿ ನೀಡ್ ಫ್ರೇಮ್ ಆಫ್ ರೆಫರೆನ್ಸ್? ಫ್ರೇಮ್ ಆಫ್ ರೆಫರೆನ್ಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ which helps us to determine the motion and position of a body with respect to time, with respect to something. ಅಂದ್ರೆ ಅದು with respect to one body ಆಗಿರಬಹುದು, with respect to earth ಆಗಿರಬಹುದು, with respect to track, depends. ನಾವು ಯಾವ್ದಾದ್ರು ಒಂದು ರೆಸ್ಪೆಕ್ಟ್ ತಗೊಂಡು ಎಲ್ಲಿದೆ ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಫಾರ್ ದಿಸ್ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈಗ ಸರ್ ಮತ್ತೆ ಇದಕ್ಕೆ ಫ್ರೇಮ್ ಆಫ್ ರೆಫರೆನ್ಸ್ ಗೆ ನಾವು ಯಾಕೆ ಒಂದು ಗ್ರಾಫ್ ಅನ್ನ ಬರ್ಕೋಬೇಕು ಅಂತ ನೀವು ಕೇಳೋದಾದ್ರೆ, ನೋಡಿ ಇಲ್ಲಿ 3 ಕೋಆರ್ಡಿನೇಟ್ ಸಿಸ್ಟಮ್ಸ್ ಅನ್ನ ನಾವು ಚೂಸ್ ಮಾಡ್ಕೊಂತೀವಿ, ಲೈಕ್ ದಿಸ್, ವಿಚ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇವು ಮೂರು ಕೂಡ ಒಂದಕ್ಕೊಂದು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಆಗಿರುತ್ತೆ. ಸೇ ಇದನ್ನ ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಇದನ್ನ ಝೆಡ್ ಆಕ್ಸಿಸ್ ಅಂತ ಅನ್ಕೊಳ್ಳೋಣ. ಓಕೆನಾ? ಈಗ ನಿಮಗೆ ಸಪೋಸ್ ಯಾವ್ದಾದ್ರು ಒಂದು ಪಾರ್ಟಿಕಲ್ ಪಿ ಅಂತ ಅನ್ನೋದು ಇಲ್ಲಿಂದ ಇಲ್ಲಿಗೆ ಮೂವ್ ಆಯ್ತು ಅಂತ ಅಂದ್ರೆ, ಯು ನೀಡ್ ಈ ಝೆಡ್ ಆಕ್ಸಿಸ್ ಇಂದ ಎಷ್ಟು ದೂರದಲ್ಲಿದೆ ಇದನ್ನ ಒಂದು ರೆಫರೆನ್ಸ್ ಪಾಯಿಂಟ್ ಆಗಿ ತಗೊಳ್ಳೋಣ. ಓ ಅಂತ ಅನ್ನೋದು ಆರಿಜಿನ್, ಓ ಎಕ್ಸ್, ಓ ವೈ, ಓ ಝೆಡ್. ಸುಮ್ಮನೆ ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಪಿ ಇದೆಯಪ್ಪ, ಇಲ್ಲಿಂದ ಇಲ್ಲಿಗೆ ಹೋಗಿದೆ ಅಂತ ಅಂದ್ರೆ ಸೇ ಇದರ ಕೋಆರ್ಡಿನೇಟ್ ನಿಮಗೆ ಎಕ್ಸ್ ಕಮ ವೈ ಕಮ ಝೆಡ್. ಅಲಾಂಗ್ ಓ ಎಕ್ಸ್ ಆಕ್ಸಿಸ್ ಅಲ್ಲಿ ಎಷ್ಟು ದೂರ ಟ್ರಾವೆಲ್ ಆಗಿದೆ, ಅಲಾಂಗ್ ಓ ವೈ ಆಕ್ಸಿಸ್ ಅಲ್ಲಿ ಎಷ್ಟು ದೂರ ಟ್ರಾವೆಲ್ ಆಗಿದೆ, ಅಥವಾ ಓ ಝೆಡ್ ಆಕ್ಸಿಸ್ ಅಲ್ಲಿ ಎಷ್ಟು ದೂರ ಟ್ರಾವೆಲ್ ಆಗಿದೆ. ಓಕೆನಾ? ಇದನ್ನ ನಾವು ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್. ಮುಂದೆ ಚಾಪ್ಟರ್ ಮಾಡುವಾಗ ಡೀಟೇಲ್ ಆಗಿ ನಾವು ಕಲಿಸ್ಕೊಡ್ತೀವಿ, ಜಸ್ಟ್ ಒಂದು ಐಡಿಯಾ ಇರಲಿ ಅಷ್ಟೇ. ಓಕೆನಾ? ಟು ಡಿಟರ್ಮೈನ್ ದ ಪೊಸಿಷನ್ ಅಂಡ್ ಮೋಷನ್ ಆಫ್ ಎ ಪಾರ್ಟಿಕಲ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ವಿ ಯೂಸ್ ಫ್ರೇಮ್ ಆಫ್ ರೆಫರೆನ್ಸ್. And that frame of reference can be determined by using the coordinate system, 3 coordinate system, OX axis, OY axis and OZ axis. ಅಂದ್ರೆ ಒಂದು ಪಾರ್ಟಿಕಲ್ ಗೆ ಮ್ಯಾಕ್ಸಿಮಮ್ 3 ಚಾನ್ಸ್. ಇದು 3 ಬಿಟ್ಟು ಎತ್ಲಾಗೂ ಹೋಗಕ್ಕೆ ಚಾನ್ಸ್ ಇಲ್ಲಲ್ಲ. ಇವಾಗ
ಐದರ್ ಎಕ್ಸ್ ಆಕ್ಸಿಸ್ ಕಡೆ ಆರ್ ವೈ ಆಕ್ಸಿಸ್ ಕಡೆ ಆರ್ ಝೆಡ್ ಆಕ್ಸಿಸ್ ಕಡೆ ಹೋಗ್ತಾ ಇರ್ಬೇಕಷ್ಟೇನೆ. ಯಾವ ಆಕ್ಸಿಸ್ ಅಲ್ಲಿ ಇದೆ ಅದರ ಕೋಆರ್ಡಿನೇಟ್ಸ್ ಬರ್ಕೊಂಡ್ ಬಿಟ್ರೆ ಮುಗೀತು, ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು ನೀವು. ಸೊ ನೆಕ್ಸ್ಟ್ ರೆಸ್ಟ್ ಅಂಡ್ ಮೋಷನ್ ಬಗ್ಗೆ ಸ್ವಲ್ಪ ಓದೋಣ. ರೆಸ್ಟ್ ಅಂತ ಅಂದ್ರೆ ಏನು? ರೆಸ್ಟ್ ಮೀನ್ಸ್ it is the position of a particle which does not changes even with increase in time. ಈಗ ಫಾರ್ ಎಕ್ಸಾಂಪಲ್ ಇದೊಂದು ಚಾಪಿಸ್ ಹೋಲ್ಡರ್ ಇಲ್ಲಿ ಇಟ್ಕೊಂಡಿದ್ದೀನಪ್ಪ. ಈಗ ನಾನು ಟೈಮ್ ಕೌಂಟ್ ಮಾಡ್ಲಾ? 1 2 3 4 5 6 7 8 9 10. ನಾನು ಮ್ಯಾಜಿಕ್ ಮಾಡ್ತಾ ಇಲ್ಲ, ನಂಬರ್ಸ್ ಕೌಂಟ್ ಮಾಡಿದೆ, 10 ಕೌಂಟ್ ಮಾಡಿದೆ, ಆದ್ರೂ ಕೂಡ ಇದೇನು ಮೂವ್ ಆಗ್ಲಿಲ್ಲ. ಅಂದ್ರೆ ಅರ್ಥ ಏನು? ಇಟ್ ಡಸ್ ನಾಟ್ ಚೇಂಜಸ್ ಇಟ್ಸ್ ಪೊಸಿಷನ್. ಇದರ ಪೊಸಿಷನ್ ಚೇಂಜ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಇಟ್ ಈಸ್ ಅಂಡರ್ ರೆಸ್ಟ್. ಇದು ರೆಸ್ಟ್ ಅಲ್ಲಿ ಇದೆ ಅಂತ ಅರ್ಥ. ಇಫ್ ಎ ಪಾರ್ಟಿಕಲ್ ಡಸ್ ನಾಟ್ ಚೇಂಜಸ್ ಇಟ್ಸ್ ಪೊಸಿಷನ್ ಇವನ್ ವಿತ್ ದ ಪ್ಯಾಸೇಜ್ ಆಫ್ ಟೈಮ್ ಆರ್ ಇವನ್ ವಿತ್ ಇನ್ಕ್ರೀಸ್ ಇನ್ ಟೈಮ್ ಈಸ್ ಕಾಲ್ಡ್ ಇಟ್ ಈಸ್ ಅಂಡರ್ ರೆಸ್ಟ್. ಅದನ್ನೇ ನಾವು ರೆಸ್ಟ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ನೋ ಪೊಸಿಷನ್ ಚೇಂಜ್ ಅಂತ ಸಿಂಪಲ್ ಆಗಿ ಬರ್ದಿರ್ತೀನಿ ಅಷ್ಟೇ. No position change with respect to time. No position change with respect to time. ಬಹಳ ಸಿಂಪಲ್ ಆಗಿದೆ, ಎಕ್ಸಾಮಿಗೆ ಕೇಳೋಂಥದ್ದಲ್ವಲ್ಲ, ಹಾಗಾಗಿ ನಾನು ಫಂಡಮೆಂಟಲ್ಸ್ ಇಷ್ಟು ಮಾತ್ರ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಮೋಷನ್. ಮೋಷನ್ ಅಂತ ಅಂದ್ರೆ ಏನು? ಈಗ ಸೇಮ್ ಇದೇ ಚಾಪಿಸ್ ಹೋಲ್ಡರ್ ಅಪ್ಪ. 1 2 3 4 5 6 7 8 9 10. ಟೈಮ್ ಇನ್ಕ್ರೀಸ್ ಆಯ್ತು, ಇಲ್ಲಿ ಇದ್ದಿದ್ದು ಚಾಪಿಸ್ ಹೋಲ್ಡರ್ ಇಲ್ಲಿಗೆ ಬಂತು, ಅಂದ್ರೆ ಇದರ ಪೊಸಿಷನ್ ಚೇಂಜ್ ಆಯ್ತು. ಇಫ್ ಎ ಪಾರ್ಟಿಕಲ್ ಚೇಂಜಸ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ದೆನ್ ಇಟ್ ಈಸ್ ಕಾಲ್ಡ್ ಮೋಷನ್. ಇಲ್ಲಿ ಪೊಸಿಷನ್ ಚೇಂಜ್ ಆಗುತ್ತೆ ನಮಗೆ. ಪೊಸಿಷನ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆದ್ರೆ ಇದನ್ನ ನಾವು ಮೋಷನ್ ಅಂತ ಕರಿತೀವಿ. ಈ ರೆಸ್ಟ್ ಅಂಡ್ ಮೋಷನ್ ಏನಿದಾವಲ್ಲ, ದೇ ಆರ್ ರಿಲೇಟಿವ್ ಟು ಈಚ್ ಅದರ್. ರೆಸ್ಟ್ ಅಂಡ್ ಮೋಷನ್ ಆರ್ ರಿಲೇಟಿವ್ ಟು ಈಚ್ ಅದರ್. ಏನ್ ಸರ್ ರಿಲೇಟಿವ್ ಟು ಈಚ್ ಅದರ್ ಅಂತಂದ್ರೆ ವರ್ಷದಲ್ಲಿ ಏನಾಗ್ಬೇಕು? ಅಣ್ಣ ತಮ್ಮದ್ರ ಮಕ್ಕಳಾಗ್ಬೇಕಾ, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಾಗ್ಬೇಕಾ? ನೋ, ದಟ್ ಈಸ್ ನಾಟ್ ರಿಲೇಟಿವ್. ದೇ ಆರ್ ರಿಲೇಟಿವ್ ಟು ಈಚ್ ಅದರ್ ಅಂತಂದ್ರೆ, ಈಗ ಬಹಳ ಸಿಂಪಲ್ ಆಗಿ ನಿಮಗೆ ಹೇಳೋದಾದ್ರೆ, ನೀವು ಬಸ್ಸಲ್ಲಿ ಕುತ್ಕೊಂಡಿದ್ದೀರಾ, ಬಸ್ ಡ್ರೈವರ್ ನಿಮಗೆ ಕಾನ್ಸ್ಟೆಂಟ್ ರೆಸ್ಟ್ ಅಲ್ಲಿ ಇರೋ ತರಾನೇ ಕಾಣ್ತಾನೆ. ಅವನು 80 ಕಿಲೋಮೀಟರ್ ಹೋಗ್ಲಿ, 90 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ಲಿ, 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ಲಿ, 10 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ಲಿ, ಬಸ್ ಮೂವ್ ಆಗ್ತಾ ಇರುವಾಗ ನೀವು ಕೂಡ ಬಸ್ ಒಳಗೆ ಕುತ್ಕೊಂಡಾಗ ಡ್ರೈವರ್ ನಿಮಗೆ ರೆಸ್ಟ್ ಅಲ್ಲೇ ಇದ್ದಾನೆ ಅಂತ ಅನ್ಸುತ್ತೆ. ಬಟ್ ಹೊರಗಡೆಯಿಂದ ಇನ್ನೊಬ್ಬ ಯಾರೋ ಪರ್ಸನ್ ನಿಮ್ಮನ್ನ ನೋಡಿದಾಗ ಆ ಪರ್ಸನ್ ನಿಮಗೆ ಅವನ ಡ್ರೈವರ್ ಮತ್ತೆ ನೀವು ಇಬ್ರು ಕೂಡ ಮೋಷನ್ ಅಲ್ಲಿ ಇದ್ದೀರಾ ಅಂತ ಅನಿಸ್ತಾರೆ. ಯಾಕಂದ್ರೆ ಅವ್ನು ರೆಸ್ಟ್ ಅಲ್ಲಿ ಇದ್ದಾನೆ, ನೀವಿಬ್ರು ಮೂವ್ ಆಗ್ತಾ ಇರ್ತೀರಾ. ಪ್ರತಿ ಸೆಕೆಂಡಿಗೂ ಕೂಡ ನಿಮ್ಮ ಪೊಸಿಷನ್ ಅವನ ಪ್ರಕಾರ ಏನಾಗ್ತಾ ಇರತ್ತೆ? ಚೇಂಜ್ ಆಗ್ತಾ ಇರತ್ತೆ. ನೀವು ಬಸ್ ಒಳಗಡೆ ಇರೋದ್ರಿಂದ ನಿಮ್ಮ ಪ್ರಕಾರ ಯಾವ ಪೊಸಿಷನ್ ಚೇಂಜ್ ಆಗಲ್ಲ, ನೀವು ಹಾಗೆ ಇರ್ತೀರಾ. ಆದ್ರೆ ಹೊರಗಡೆಯಿಂದ ನೋಡೋ ವ್ಯಕ್ತಿಗೆ ಫಾರ್ ಎವ್ರಿ ಸೆಕೆಂಡ್ ಅವನ ಪೊಸಿಷನ್ ಏನಾಗ್ತಾ ಇರತ್ತೆ? ಚೇಂಜ್ ಆಗ್ತಾ ಇರತ್ತೆ. ದಟ್ಸ್ ವೈ ದೇ ಆರ್ ರಿಲೇಟ್. ಈಗ ಅದು ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಪ್ಪ ನಿಮಗೆ. ಮನೆಯಲ್ಲಿ ಮನೆನೇ ಹಿಡ್ಕೊಂಡ್ಬಿಡಿಯಪ್ಪ, ಮನೆಯಲ್ಲಿ ಬೇಡ, ನಮ್ಮ ಮನೆ ಏನಾದ್ರೂ ಮೂವ್ ಆಗ್ತಾ ಇದೆನಾ? ಇಲ್ಲ. ಇದೇ ಏನಾದ್ರೂ ಮೂನ್ ಮೇಲ್ಗಡೆ, ಓಕೆನಾ, ಮೂನ್ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಪರ್ಸನ್ ಮೇಲ್ಗಡೆ ಹೋಗ್ಬಿಟ್ಟಿದ್ದಾನೆ, ನೀಲ್ ಆರ್ಮ್ಸ್ಟ್ರಾಂಗ್ ಅಂತಾನೆ ಇಟ್ಕೊಳ್ಳಿ. ಮೂನ್ ಮೇಲ್ಗಡೆಯಿಂದ ಅರ್ತ್ ಅನ್ನ ನೋಡಿದಾಗ, ನಿಮ್ಮ ಮನೆಯನ್ನ ನೋಡಿದಾಗ ಅವನಿಗೆ ನಿಮ್ಮ ಮನೆ ಮೂವ್, ಬಿಕಾಸ್ ಅರ್ತ್ ಈಸ್ ರಿವಾಲ್ವಿಂಗ್ ಆನ್ ಇಟ್ಸ್ ಓನ್ ಆಕ್ಸಿಸ್. ಅವನಿಗೆ ಏನ್ ಅನ್ಸುತ್ತೆ? ನಿಮ್ಮ ಮನೆ ಮೂವ್ ಆಗ್ತಾ ಇದೆ ಅನ್ಸುತ್ತೆ. ಬಟ್ ಆಕ್ಚುಲಿ ನಮಗೆ ಮನೆ ಮೂವ್ ಆಗ್ತಾ ಇರಲ್ಲ. ಅಂದ್ರೆ ಇಲ್ಲಿ ಅರ್ಥ ಇಷ್ಟೇನೆ, ದೇ ಆರ್ ರಿಲೇಟಿವ್ ಟು ಈಚ್ ಅದರ್. ಒಬ್ಬರಿಗೆ ರೆಸ್ಟ್ ಅಲ್ಲಿ ಇರೋದು ಬೇರೆ ಪಾಯಿಂಟ್ ಇಂದ ನೋಡಿದಾಗ ಮೋಷನ್ ಅಲ್ಲಿ ಇರುತ್ತೆ, ಒಬ್ಬರಿಗೆ ಮೋಷನ್ ಅಲ್ಲಿ ಇರೋದು ಬೇರೆ ಪಾಯಿಂಟ್ ಅಲ್ಲಿ ನೋಡಿದಾಗ ರೆಸ್ಟ್ ಅಲ್ಲಿ ಇರುತ್ತೆ. ದಟ್ಸ್ ವೈ ದಿಸ್ ರೆಸ್ಟ್ ಅಂಡ್ ಮೋಷನ್ ಆರ್ ರಿಲೇಟಿವ್ ಟು ಈಚ್ ಅದರ್ ಅಂತ ಹೇಳ್ತೀವಿ. ಈ ಮೋಷನ್ ನಲ್ಲಿ ದೇರ್ ಆರ್ 3 ಟೈಪ್ಸ್. ಮೋಷನ್ ಆರ್ ಆಫ್ 3 ಟೈಪ್ಸ್. ಮೋಷನ್ ಆರ್ ಆಫ್ 3 ಟೈಪ್ಸ್. ಸೊ ಮೋಷನ್ ಅಲ್ಲಿ 3 ಟೈಪ್ಸ್ ಇದೆ. ಒಂದು ಟ್ರಾನ್ಸ್ಲೇಟರಿ ಮೋಷನ್, the second one rotatory motion, and the third one oscillatory motion, oscillating motion or oscillatory motion.
ನೋಡಿ, ನಾವು ಫಿಸಿಕ್ಸ್ ಅಲ್ಲಿ ಮೇನ್ಲಿ ದೇರ್ ಆರ್ 3 ಟೈಪ್ಸ್ ಆಫ್ ಮೋಷನ್: ಟ್ರಾನ್ಸ್ಲೇಟರಿ ಮೋಷನ್, ರೊಟೇಟರಿ ಮೋಷನ್, ಆಸಿಲೇಟಿಂಗ್ ಮೋಷನ್. ಟ್ರಾನ್ಸ್ಲೇಟರಿ ಮೋಷನ್ ಅಂತಂದ್ರೆ there will be a change in displacement with respect to time. ಪ್ರತಿ ಒಂದು ಸೆಕೆಂಡು ಕೂಡ ನಿಮಗೆ ಇನ್ಕ್ರೀಸ್ ಆಗ್ತಾ 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 ಹೋದಂಗೆಲ್ಲ ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗ್ತಾ 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 ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಟ್ರಾನ್ಸ್ಲೇಟರಿ ಮೋಷನ್. ರೊಟೇಟರಿ ಮೋಷನ್ ಅಂತಂದ್ರೆ ವಿತ್ ಇನ್ಕ್ರೀಸ್ ಇನ್ ಟೈಮ್ ಈಚ್ ಪಾರ್ಟಿಕಲ್ ಶುಡ್ ಕಂಪ್ಲೀಟ್ ಒನ್ ಸರ್ಕ್ಯುಲೇಟರಿ ಮೋಷನ್. ಒಂದು ಸರ್ಕಲ್ ಅನ್ನ ಫಾರ್ಮೇಶನ್ ಮಾಡಬೇಕು ಅಥವಾ ಸರ್ಕ್ಯುಲೇಟರಿ ಮೋಷನ್ ಅಲ್ಲಿ ಇರಬೇಕು. ಆಗ ನಾವು ಅದನ್ನ ರೊಟೇಟರಿ ಮೋಷನ್ ಅಂತ ಹೇಳ್ತೀವಿ. ಆಸಿಲೇಟಿಂಗ್ ಮೋಷನ್ ಅಂತ ಅಂದ್ರೆ ಪಾರ್ಟಿಕಲ್ ಶುಡ್ ಕಂಪ್ಲೀಟ್ ಟು ಅಂಡ್ ಫ್ರೋ ಮೋಷನ್. ಟು ಅಂಡ್ ಫ್ರೋ ಮೋಷನ್ ಅಂತಂದ್ರೆ ಮನೆಯಲ್ಲಿ ಪೆಂಡುಲಮ್ ಕ್ಲಾಕ್ ಇದ್ರೆ ಮೇಲೆ ಹೋಗುತ್ತೆ ಮತ್ತೆ ಕೆಳಗೆ ಬರುತ್ತೆ, ಮೇಲೆ ಹೋಗುತ್ತೆ ಮತ್ತೆ ಕೆಳಗೆ ಬರುತ್ತೆ. ದಿಸ್ ಈಸ್ ವಾಟ್ ಆಸಿಲೇಟರಿ. ಜೋಕಾಲಿ ಆಡ್ತಿರಲ್ಲಪ್ಪ ಮನೆಯಲ್ಲಿ, ಇಟ್ ಈಸ್ ಆಸಿಲೇಟಿಂಗ್, ಆಸಿಲೇಟರಿ ಮೋಷನ್ ಅದು. ಹಾಗೆ ಇದನ್ನ ಆಸಿಲೇಟರಿ ಮೋಷನ್ ಅಂತ ಹೇಳ್ತೀವಿ. ಬಟ್ ಇದೆರಡನ್ನೂ ಕೂಡ ನಾವು ನೆಕ್ಸ್ಟ್ ಇನ್ನೂ ಒಂದು ಚಾಪ್ಟರ್ ಬರುತ್ತೆ ಫಸ್ಟ್ PUC ನಲ್ಲಿ ನಿಮಗೆ, ಅಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಓದೋಣಂತೆ. ಈಗ ಈ ಟ್ರಾನ್ಸ್ಲೇಟರಿ ಮೋಷನ್ ಬಗ್ಗೆ ಮಾತ್ರ ನೋಡೋಣ. ಅಗೇನ್ ಟ್ರಾನ್ಸ್ಲೇಟರಿ ಮೋಷನ್ ಆರ್ ಆಫ್ 3 ಟೈಪ್ಸ್. ನಮಗೆ ಟ್ರಾನ್ಸ್ಲೇಟರಿ ಮೋಷನ್ ನಲ್ಲಿ 1 ಡೈಮೆನ್ಷನಲ್ ಮೋಷನ್, 2 ಡೈಮೆನ್ಷನಲ್ ಮೋಷನ್, 3 ಡೈಮೆನ್ಷನಲ್ ಮೋಷನ್. ಓಕೆನಾ? ಸೊ ಹಾಗಾದ್ರೆ ಈಗ 1 by 1 ನೋಡ್ತಾ ಬರೋಣ ನಾವು. ಸೊ 1 ಡೈಮೆನ್ಷನಲ್ ಮೋಷನ್, 2 ಡೈಮೆನ್ಷನಲ್ ಮೋಷನ್ ಮತ್ತೆ 3 ಡೈಮೆನ್ಷನಲ್ ಮೋಷನ್ ಹಾಗಾದ್ರೆ ಏನು ಅನ್ನೋದನ್ನ ಜಸ್ಟ್ ಬ್ರೀಫ್ ಆಗಿ ನೋಡ್ಕೊಂಡ್ಬಿಡೋಣಂತೆ. ಓಕೆನಾ? ಸ್ವಲ್ಪ ಇದನ್ನ ರಫ್ ಮಾಡೋಣ ಅಲ್ವಾ? ಇಲ್ಲ ಅಂದ್ರೆ ಬರೆದಿದ್ದು ನಿಮಗೆ ಅಷ್ಟು ಚೆನ್ನಾಗಿ ಕಾಣ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಹೋಪ್ ಯು ಆರ್ ಫಾಲೋಯಿಂಗ್. ಎಸ್, ಟ್ರಾನ್ಸ್ಲೇಟರಿ ಮೋಷನ್ ಆರ್ ಆಫ್ 3 ಟೈಪ್ಸ್: 1 ಡೈಮೆನ್ಷನಲ್, 2 ಡೈಮೆನ್ಷನಲ್, 3 ಡೈಮೆನ್ಷನಲ್. ಸೊ ಅದರಲ್ಲಿ ಒಂದನೇದು 1 ಡೈಮೆನ್ಷನಲ್ ಮೋಷನ್ ಅಂದ್ರೆ ಏನು ಅಂತ ಫಸ್ಟ್ ನೋಡೋಣ. 1 ಡೈಮೆನ್ಷನಲ್ ಮೋಷನ್. 1 ಡೈಮೆನ್ಷನಲ್ ಮೋಷನ್ ಅಂದ್ರೆ ನಾನು ಅವಾಗಲೇ ಹೇಳಿದೆ ನಿಮಗೆ, ಮೋಷನ್ ಆಫ್ ಎ ಪಾರ್ಟಿಕಲ್ ನ ಡಿಟರ್ಮೈನ್ ಮಾಡ್ಲಿಕ್ಕೆ ನಾವು ಫ್ರೇಮ್ ಆಫ್ ರೆಫರೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಫ್ರೇಮ್ ಆಫ್ ರೆಫರೆನ್ಸ್ ಅಲ್ಲಿ ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ 3 ಕೋಆರ್ಡಿನೇಟ್ಸ್ ಇರುತ್ತೆ. ಈಗ 3 ಕೋಆರ್ಡಿನೇಟ್ಸ್ ಅಲ್ಲಿ ಯಾವ್ದಾದ್ರು ಒಂದು ಕೋಆರ್ಡಿನೇಟ್ ಮಾತ್ರ ಚೇಂಜ್ ಆಗ್ತಾ ಇದೆ, ಇನ್ನ ಎರಡು ಏನು ಚೇಂಜ್ ಆಗ್ತಾ ಇಲ್ಲ. ಇಫ್ ಎ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಸಿಂಗಲ್ ಡೈರೆಕ್ಷನ್ ಆರ್ ಇನ್ ಎ ಸ್ಟ್ರೈಟ್ ಲೈನ್, ಇನ್ನು ಬೆಸ್ಟ್ ಆಗಿ ಹೇಳೋದಾದ್ರೆ ಎ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಸ್ಟ್ರೈಟ್ ಲೈನ್ ಈಸ್ ಸೆಟ್ ಟು ಬಿ ಇನ್ 1 ಡೈಮೆನ್ಷನಲ್ ಮೋಷನ್. ಯಾವುದೇ ಪಾರ್ಟಿಕಲ್ ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ಟ್ರಾವೆಲ್ ಆಗ್ತಾ ಇದೆ ಅಂದ್ರೆ ಅದನ್ನ ನಾವು 1 ಡೈಮೆನ್ಷನಲ್ ಮೋಷನ್ ಅಂತ ಹೇಳ್ಬೋದು. ಅಂದ್ರೆ ಹಿಯರ್ ಓನ್ಲಿ ಒನ್ ಆಫ್ ದ 3 ಕೋಆರ್ಡಿನೇಟ್ ಸಿಸ್ಟಮ್ ಚೇಂಜಸ್ ವಿತ್ ಟೈಮ್. ಎಕ್ಸ್ ವೈ ಝೆಡ್ ಇತ್ತು, ಪಿ ಆಫ್ ಎಕ್ಸ್ ವೈ ಝೆಡ್. ಮೂರರಲ್ಲಿ ಯಾವ್ದಾದ್ರೂ ಒಂದು, ಐದರ್ ಎಕ್ಸ್ ಆರ್ ವೈ ಆರ್ ಝೆಡ್, ಒಂದು ಮಾತ್ರ ಚೇಂಜ್ ಆಗ್ತಾ ಇರುತ್ತೆ ಟೈಮ್ ಅಲ್ಲಿ. ಓಕೆನಾ? ಎನಿ ಒನ್ ಆಫ್ ದ 3 coordinate system changes with time. Changes with time. That is nothing but motion in a straight line. ಬಹಳ ಸಿಂಪಲ್ ಆಗಿ ನೀವು ನೆನಪಿಡ್ಕೋಬೇಕು ಅಂತಂದ್ರೆ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್. ನಾವು 1 ಡೈಮೆನ್ಷನಲ್ ಅಂತೀವಪ್ಪ. ನೋಡಿ, ಈಗ ಇದು ಒಂದು ಲೈನ್ ಅಲ್ಲಿ ಸೇ ಇದು O, ಇದು ಎಕ್ಸ್ ಆಕ್ಸಿಸ್. ಓಕೆನಾ? ಈಗ ಪಾಯಿಂಟ್ ಇನಿಷಿಯಲಿ ಇಲ್ಲಿದೆ ಅಪ್ಪ, P1 ನಲ್ಲಿ ನಿಮಗೆ ಇದೆ. ಸೇ ಇದನ್ನ ನಾನು x1 ಅಂತ ಕರಿತೀನಿ. ಆಫ್ಟರ್ ಸಮ್ ಟೈಮ್ ಚೇಂಜ್ ಆದಾಗ, ಎಷ್ಟೋ 10 ಸೆಕೆಂಡ್ಸ್ 15 ಸೆಕೆಂಡ್ಸ್ ಆದಾಗ ಈ ಪೊಸಿಷನ್ ಆಫ್ ಎ ಪಾರ್ಟಿಕಲ್ ಇಲ್ಲಿಗೆ ಬಂತು P2 ಗೆ. ಸೇ ಆಗ ಅದನ್ನ ನಾನು x2 ಅಂತ ಕರಿತೀನಿ. O ಇಂದ ಈ P1 ಗೆ ಇರೋ ಡಿಸ್ಟೆನ್ಸ್ x1, O ಇಂದ P2 ಗೆ ಇರೋ ಡಿಸ್ಟೆನ್ಸ್ ಅನ್ನ ನಾನು x2 ಅಂತ ಕರಿತೀನಿ. ಸೊ ಇದನ್ನ ಅಂದ್ರೆ here you don't need y and z to find the motion of this particular position. ಯಾಕೆ? It moves in a straight line. ಹಾಗಾಗಿ you need only x1 and x2 along x axis. ಇದು y ಆಗಿದ್ರೆ y, z ಆಗಿದ್ರೆ z. ಸೊ ಈ ಟೈಪ್ ಆಫ್ ಮೋಷನ್ ಅನ್ನ ನಾವು 1 ಡೈಮೆನ್ಷನಲ್ ಮೋಷನ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಕೊಡಿ ಸರ್ ಮತ್ತೆ ಅಂತ ಅನ್ನೋದಾದ್ರೆ, ಎ ಟ್ರೈನ್ ಟ್ರಾವೆಲಿಂಗ್ ಇನ್ ಎ ಟ್ರ್ಯಾಕ್. A train moving in a railway track. Okay, a train moving in a railway track ಏನಿದೆಯಲ್ಲ ನಿಮಗೆ, it is motion in 1 dimension. That is 1 dimensional motion.
ಮೋಷನ್ ಇನ್ ಒನ್ ಡೈಮೆನ್ಷನ್ ಅಂತ ಕೂಡ ನಾವು ಅದನ್ನ ಹೇಳ್ಬೋದು. ನೆಕ್ಸ್ಟ್, ಟೂ ಡೈಮೆನ್ಷನಲ್ ಮೋಷನ್ ಆರ್ ಮೋಷನ್ ಇನ್ ಟೂ ಡೈಮೆನ್ಷನ್ ಅಂತಾನೆ ಬರ್ಕೊಂತೀನಿ ಹೆಡಿಂಗ್. ಮೋಷನ್ ಇನ್ ಟೂ ಡೈಮೆನ್ಷನ್ಸ್. ನೋಡಿ, ಈಗ ಮೋಷನ್ ಇನ್ ಟೂ ಡೈಮೆನ್ಷನ್ಸ್ ಗೆ ಬರೋಣ ನಾವು. ಮೋಷನ್ ಇನ್ ಟೂ ಡೈಮೆನ್ಷನ್ಸ್ ಅಂತಂದ್ರೆ ಮೋಷನ್ ಇನ್ ಎ ಪ್ಲೇನ್, ಮೋಷನ್ ಆಫ್ ಅನ್ ಆಬ್ಜೆಕ್ಟ್ ಇನ್ ಎ ಪ್ಲೇನ್, ಒಂದು ಪರ್ಟಿಕ್ಯುಲರ್ ಪ್ಲೇನ್ ಅಲ್ಲಿ ಇದ್ದರೆ, ಮೋಷನ್ ಆಫ್ ಅನ್ ಆಬ್ಜೆಕ್ಟ್ ಇನ್ ಎ ಪ್ಲೇನ್ ಈಸ್ ಕಾಲ್ಡ್ ಟೂ ಡೈಮೆನ್ಷನಲ್ ಮೋಷನ್. ಅಂದ್ರೆ ಈಗ ಮೂರು ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ಎನಿ ಟೂ ಆಫ್ ದ ಕೋಆರ್ಡಿನೇಟ್ ಸಿಸ್ಟಮ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಎಕ್ಸ್ ವೈ ಝೆಡ್ ಅಲ್ಲಿ ಎಕ್ಸ್ ವೈ ಬೇಕಾಗುತ್ತೆ, ಝೆಡ್ ಕಾನ್ಸ್ಟೆಂಟ್, ವೈ ಝೆಡ್ ಇದ್ರೆ ಎಕ್ಸ್ ಕಾನ್ಸ್ಟೆಂಟ್, ಎಕ್ಸ್ ಝೆಡ್ ಇದ್ರೆ ವೈ ಕಾನ್ಸ್ಟೆಂಟ್. ಓಕೆನಾ? ಸೊ ಹಾಗಾದ್ರೆ ಏನಂತ ಬರೀತಾರೆ ಇದನ್ನ? ಎನಿ ಟೂ ಆಫ್ ದ coordinate system, any two of the coordinate system changes with respect to time, so that is, ನೋಡಿ ಹಾಗಾದ್ರೆ, ಸೊ ಈಗ ನಿಮಗೆ ಈ ತರ ಒಂದು ಡಯಾಗ್ರಾಮ್ ಅನ್ನ ಬರೀತೀನಿ. ಸಿ, ದಿಸ್ ಈಸ್ ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಪಾರ್ಟಿಕಲ್ ನಿಮಗೆ ಫಾರ್ ಎಕ್ಸಾಂಪಲ್ ಇಲ್ಲಿದೆ ಎಲ್ಲೋ ಇನಿಷಿಯಲಿ ಅಂತ ಇಟ್ಕೊಳ್ಳೋಣ ನಾವು ಇವಾಗ. ಲೆಟ್ ಅಸ್ ಕನ್ಸಿಡರ್ ಇನಿಷಿಯಲಿ ಪಾರ್ಟಿಕಲ್ ಈಸ್ ಅಟ್ ದ ಪಾಯಿಂಟ್ ಪಿ. ಈಗ ಪಾಯಿಂಟ್ ಪಿ ನಲ್ಲಿ ಇದ್ದಾಗ ಪಾರ್ಟಿಕಲ್ ನಿಮಗೆ ನೋಡಿ ಇಲ್ಲಿಂದ ಇಲ್ಲಿ ಇರ್ತಕ್ಕಂಥ ಡಿಸ್ಟೆನ್ಸ್ ಅನ್ನು ನಾನು x1 ಅಂತ ಕರಿತೀನಿ. ನಾವು ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಅನ್ನ ನೀವು y ಆಕ್ಸಿಸ್ ಅಲ್ಲಿ ಇರೋದ್ರಿಂದ y1 ಅಂತ ಕರೀರಿ. ಆಫ್ಟರ್ ಸಮ್ ಟೈಮ್, ಎಷ್ಟೋ ಹೊತ್ತಾದ್ಮೇಲೆ ಈ ಪಾರ್ಟಿಕಲ್ ನಿಮಗೆ ಇಲ್ಲಿಗೆ ಎಲ್ಲೋ ಟ್ರಾವೆಲ್ ಆಯ್ತಪ್ಪ, ಈ ತರ ಈ ಪಾಯಿಂಟ್ ಗೆ ಬಂತು. ಸೇ ಈ ಪಾಯಿಂಟ್ ಅನ್ನು ನಾನು q ಅಂತ ಕರೆದೆ. ಹಾಗಾದ್ರೆ ಈಗ ನೋಡಿ, ಮತ್ತೆ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್, ಇಲ್ಲಿಗ ಪಾರ್ಟಿಕಲ್ ಇಲ್ಲಿರೋದು ಇಲ್ಲಿಗೆ ಹೋಯ್ತಲ್ವಾ ಎಕ್ಸ್ ಆಕ್ಸಿಸ್ ಅಲ್ಲಿ, ಇದೇನಾಗ್ಬೇಕು ನಿಮಗೆ x2 ಆಗಬೇಕು. ಓಕೆ, ಹಾಗೆ ವೈ ಆಕ್ಸಿಸ್ ಅಲ್ಲೂ ಅಷ್ಟೇ, ಇಲ್ಲಿರೋದು ಎಲ್ಲಿಗೆ ಹೋಗಿದೆ, ಇಲ್ಲಿ ತನಕ ಟ್ರಾವೆಲ್ ಆಗಿದೆ. ಸೊ ಹಾಗಾದ್ರೆ ಇದನ್ನ ನೀವು y2 ಅಂತ ಕರೆದ್ರಿ. ನಾವ್ ಯು ನೀಡ್ ಬೋತ್ ಎಕ್ಸ್ ಅಂಡ್ ವೈ ಕೋಆರ್ಡಿನೇಟ್ಸ್, ಎರಡೂ ಬೇಕು ನಿಮಗೆ ಇವಾಗ. ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಆಗಿರೋದು, ಮೋಷನ್ ಕಂಡುಹಿಡಿಯಲಿಕ್ಕೆ, ಪೊಸಿಷನ್ ಕಂಡುಹಿಡಿಯಲಿಕ್ಕೆ, ಯು ನೀಡ್ ಬೋತ್ ಎಕ್ಸ್ ಆಕ್ಸಿಸ್ ಆಸ್ ವೆಲ್ ಆಸ್ ವೈ ಆಕ್ಸಿಸ್. ದಟ್ ಈಸ್ ದ ಪಿ ಆಫ್ x1, y1, ಇಲ್ಲಿ q ಆಫ್ x2, y2. 10th ಅಲ್ಲಿ ಇವನ್ನೆಲ್ಲ ಪಾಯಿಂಟ್ಸ್ ಬರೆಯೋದು ಆಲ್ಮೋಸ್ಟ್ ಕಲ್ತ್ಕೊಂಡ್ ಬಂದಿದ್ದೀರಾ. ಓಕೆನಾ? ಜಸ್ಟ್ ಇವಾಗ ನಾವು ನಿಮಗೆ ಅದನ್ನ ಬ್ರೀಫ್ ಮಾಡ್ಕೊಡ್ತಾ ಇದೀವಿ ಅಷ್ಟೇ ಇವಾಗ. ಐ ಮೀನ್ ರಿವಿಷನ್, ನಥಿಂಗ್ ಬಟ್. ಸೊ any two coordinate of the system changes with respect to time is called motion in two dimension. ಈ ತರ ಮೋಷನ್ ಇದ್ರೆ ಎಕ್ಸಾಂಪಲ್ ಯಾವ್ದು ಕೊಡಬಹುದು? ಹಾಗಾದ್ರೆ ಈ ಮೋಷನ್ ಇನ್ ಟೂ ಡೈಮೆನ್ಷನ್ ಗೆ ಬರೋದಾದ್ರೆ ನೀವು ನೋಡಿ, ಈ ಮೋಷನ್ ಇನ್ ಟೂ ಡೈಮೆನ್ಷನ್ ಅಲ್ಲಿ ನೀವು ಬಂದ್ರಿ ಅಂತಂದ್ರೆ ಒಂದು ಪ್ಲೇನ್ ಯಾವತ್ತೂ ಕೂಡ ನಿಮಗೆ ಚೇಂಜ್ ಆಗೋದೇ ಇಲ್ಲ. ಮೋಷನ್, ಪ್ರೊಜೆಕ್ಟೈಲ್ ಮೋಷನ್. ಪ್ರೊಜೆಕ್ಟೈಲ್ ಮೋಷನ್ ಅಂದ್ರೆ ಏನ್ ಸರ್? ಎನಿ ಆಬ್ಜೆಕ್ಟ್ ಥ್ರೋನ್ ಇನ್ ಟು ದ ಸ್ಪೇಸ್ ಈಸ್ ಕಾಲ್ಡ್ ಎ ಪ್ರೊಜೆಕ್ಟೈಲ್. ಓಕೆನಾ? ಯಾವುದೇ ಒಂದು ಆಬ್ಜೆಕ್ಟ್ ಅನ್ನ ನೀನು ಸ್ಪೇಸ್ ಗೆ ಥ್ರೋ ಮಾಡಿದ್ರೆ ಇಟ್ ಬಿಕಮ್ಸ್ ಎ ಪ್ರೊಜೆಕ್ಟೈಲ್. ಈಗ ಫಾರ್ ಎಕ್ಸಾಂಪಲ್ ಸುಮ್ನೆ ಇಲ್ಲಿ ಯಾವ್ದೋ ಒಂದು ಚಾಪೀಸ್ ಇದೆ ಅಲ್ವಾ ನಿಮಗೆ, ನೋಡಿ ಈ ಚಾಪೀಸ್ ಅನ್ನ ಸುಮ್ನೆ ನಾನು ಈ ತರ ಥ್ರೋ ಮಾಡಿದೆ ಅಂದ್ರೆ ದೆನ್ ಇಟ್ ಬಿಕಮ್ಸ್ ವಾಟ್? ಪ್ರೊಜೆಕ್ಟೈಲ್. ಈ ತರ ಯಾವುದೇ ಮೋಷನ್ ಇದ್ರೂ ಕೂಡ ಮೋಷನ್ ಇನ್ ಟೂ ಡೈಮೆನ್ಷನ್ ಆಗಿರುತ್ತೆ. ಇದು ನಿಮಗೆ ಫಸ್ಟ್ ಇಯರ್ PUC ನಲ್ಲಿ ಒಂದು ದೊಡ್ಡ ಚಾಪ್ಟರ್ ಓದ್ತೀವಿ, ಪ್ರೊಜೆಕ್ಟೈಲ್ ಅಂದ್ರೆ ಏನು, ಅದಕ್ಕೊಂದು ಎಕ್ಸ್ಪ್ರೆಷನ್ ಎಲ್ಲ ಬರುತ್ತೆ. ಈಗ ಜಸ್ಟ್ ಇಷ್ಟು ತಿಳ್ಕೊಳ್ಳಿ ಸಾಕು. ಪ್ರೊಜೆಕ್ಟೈಲ್ ಅಂದ್ರೆ ಎನಿ ಆಬ್ಜೆಕ್ಟ್ ಥ್ರೋನ್ ಇನ್ ಟು ದ ಸ್ಪೇಸ್ ವಿಲ್ ಬಿಕಮ್ ಎ ಪ್ರೊಜೆಕ್ಟೈಲ್ ಅಂಡ್ ಇಟ್ಸ್ ಮೋಷನ್ ಈಸ್ ಕಾಲ್ಡ್ ಪ್ರೊಜೆಕ್ಟೈಲ್ ಮೋಷನ್. ಅಂಡ್ ಪ್ರೊಜೆಕ್ಟೈಲ್ ಮೋಷನ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಮೋಷನ್ ಇನ್ ಟೂ ಡೈಮೆನ್ಷನ್. ಓಕೆನಾ? ನೆಕ್ಸ್ಟ್ ಲಾಸ್ಟ್ ಇವಾಗ ಮೋಷನ್ ಇನ್ ತ್ರೀ ಡೈಮೆನ್ಷನ್ ಗೆ ಬರೋಣ. ಮೋಷನ್ ಇನ್ ತ್ರೀ ಡೈಮೆನ್ಷನ್. ನೋಡಿ, ಮೋಷನ್ ಇನ್ ತ್ರೀ ಡೈಮೆನ್ಷನ್ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಮೋಷನ್ ಆಫ್ ಅನ್ ಆಬ್ಜೆಕ್ಟ್ ಇನ್ ಎ ಸ್ಪೇಸ್. ಮೋಷನ್ ಆಫ್ ಆನ್ ಆಬ್ಜೆಕ್ಟ್ ಇನ್ ಎ ಸ್ಪೇಸ್. ಯಾವುದೇ ಒಂದು ಆಬ್ಜೆಕ್ಟ್ ಸ್ಪೇಸ್ ಅಲ್ಲಿ ಟ್ರಾವೆಲ್ ಆದ್ರೆ, ಸ್ಪೇಸ್ ಇದೆ ಸ್ಪೇಸ್ ಅಪ್ಪ ಇವಾಗ. ಓಕೆನಾ? ಒಂದು ಯಾವ್ದಾದ್ರು ಒಂದು ಫಾರ್ ಎಕ್ಸಾಂಪಲ್ ಇನ್ಸೆಕ್ಟ್, ಅದು ಮಸ್ಕಿಟೋ ಆಗ್ಲಿ ಮತ್ತೊಂದಾಗ್ಲಿ, ಇನ್ಸೆಕ್ಟ್ ಅಪ್ಪ ಮೇಲೂ ಹೋಗುತ್ತೆ ಕೆಳಗೂ ಬರುತ್ತೆ, ಫಾರ್ವರ್ಡ್ ಬ್ಯಾಕ್ವರ್ಡ್ ಹೆಂಗ್ ಬೇಕಾದ್ರೂ ಟ್ರಾವೆಲ್ ಆಗ್ಬೋದು ಅದು.
ದಟ್ ಈಸ್ ಸ್ಪೇಸ್ ಅಂತ ಹೇಳ್ತೀವಿ ನಾವು. ಮೋಷನ್ ಆಫ್ ಅನ್ ಆಬ್ಜೆಕ್ಟ್ ಇನ್ ಎ ಸ್ಪೇಸ್ ಈಸ್ ಕಾಲ್ಡ್ ಮೋಷನ್ ಇನ್ 3 ಡೈಮೆನ್ಷನ್. ಹಾಗಾದ್ರೆ ಇಲ್ಲಿ ಏನಾಗುತ್ತೆ ನೋಡೋಣ, ನೀವೇ ಗೆಸ್ ಮಾಡ್ತೀರಾ ಮತ್ತೆ ಏನಾಗುತ್ತೆ ಇಲ್ಲಿ? ಆಲ್ ದ 3 ಕೋಆರ್ಡಿನೇಟ್ ಸಿಸ್ಟಮ್ಸ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. x y z ಮೂರು ಚೇಂಜ್ ಆಗುತ್ತೆ ಇಲ್ಲಿ. ಎನಿ ಅಲ್ಲ, ಸಾರಿ, all the 3 coordinate systems changes with the time. ಮೂರು ಕೂಡ ನಿಮಗೆ ಇಲ್ಲಿ ಚೇಂಜ್ ಆಗುತ್ತೆ. x ಆಕ್ಸಿಸ್, y ಆಕ್ಸಿಸ್ ಮತ್ತೆ z ಆಕ್ಸಿಸ್ ಬಂದಾಗ. ಓಕೆನಾ? ಸೊ ಇದಕ್ಕೆ ಒಂದು ಡಯಾಗ್ರಾಮ್ ಅನ್ನ ಬರೆಯೋದಾದ್ರೆ ಇಟ್ ವಿಲ್ ಬಿ ಲೈಕ್ ದಿಸ್. ಸೊ ಈಗ ಪಾರ್ಟಿಕಲ್ ನಿಮಗೆ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿ ಟ್ರಾವೆಲ್ ಆಗಿದಾವ. ಸೊ ಇದನ್ನ p ಅಂತಾನೆ ಅನ್ಕೊಳ್ಳಿ. ಇವಾಗ ಲೇಟರ್ ಆಫ್ಟರ್ ಸಮ್ ಟೈಮ್ ಪಾರ್ಟಿಕಲ್ ನಿಮಗೆ ಇಲ್ಲಿಗೆಲ್ಲೋ ಟ್ರಾವೆಲ್ ಆಗಿದೆ. ಸೇ ದಿಸ್ ಈಸ್ q ಅಂತ ಅನ್ಕೊಳ್ಳಿ ಇವಾಗ. ಓಕೆನಾ? ನೋಡಿ, ಸುಮ್ಮನೆ ನಿಮ್ಮ ರೆಫರೆನ್ಸಿಗೆ ಇದು ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಏನು? x1 ಅಲಾಂಗ್ x ಆಕ್ಸಿಸ್. ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಏನು? x2. ನಾವು ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಏನು? y1. ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಏನು? y2. ಇದು ಹೇಗಾದ್ರೂ ಟ್ರಾವೆಲ್ ಆಗಿರ್ಲಿ. ಓಕೆನಾ? ಈಗ z ಆಕ್ಸಿಸ್ ಕೂಡ ಬೇಕಲ್ಲ ನಿಮಗೆ. ಓಕೆನಾ? ಸೊ ಇಲ್ಲಿಂದ ಟೋಟಲ್ ಹಾಗಾದ್ರೆ ಈ ಡಿಸ್ಟೆನ್ಸ್ ಇದು ನಮಗೆ ರೆಫರೆನ್ಸ್ ಪಾಯಿಂಟ್ ಅಪ್ಪ. O ಅನ್ನೋದು ಆರಿಜಿನ್. ನೀನ್ ಏನೇ ಮಾಡಿದ್ರು ವಿತೌಟ್ ದಟ್ ರೆಫರೆನ್ಸ್ ನಾವು ಹೇಳಕ್ ಬರಲ್ಲ. ಐ ಟೋಲ್ಡ್ ಯು ಎಕ್ಸಾಂಪಲ್. ಇಲ್ಲಿಂದ ನಿಮಗೆ ಹುಬ್ಳಿ ಎಷ್ಟು ದೂರ ಅಂತ ಅಂದ್ರೆ ಹೇಳ್ಬೋದು, ದಾವಣಗೆರೆಯಿಂದ ಹುಬ್ಳಿ 150 ಕಿಲೋಮೀಟರ್. ಹುಬ್ಳಿ ಎಷ್ಟು ದೂರ? ಮೀನಿಂಗ್ಲೆಸ್. ಸೊ ಒಂದು ರೆಫರೆನ್ಸ್ ಬೇಕು. ಇದೇ ರೆಫರೆನ್ಸ್ ಪಾಯಿಂಟ್ O ಅನ್ನೋದು ನಮಗೆ. ಈ O ಇಂದ Z ಅಂದ್ರೆ ಇಲ್ಲಿಂದ ಈ Z ಅನ್ನೋದು ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥದ್ದು Z1, ಇದೇ ಪಾಯಿಂಟ್ ಇಂದ ಇಲ್ಲಿಗೆ ಇರ್ತಕ್ಕಂಥದ್ದು Z2. ಓಕೆನಾ? ಅಂದ್ರೆ P ಆಫ್ ಲೈಕ್ ದಿಸ್ x1 y1 z1, q ವಿನ ಕೋಆರ್ಡಿನೇಟ್ಸ್ x2 y2 z2. ಯೂಸಿಂಗ್ ದಿಸ್ ನೀವೇನ್ ಮಾಡ್ತೀರಾ? ಅದರ ಮೋಷನ್ ಅನ್ನ ಫೈಂಡ್ ಔಟ್ ಮಾಡ್ತೀರಾ, ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ತೀರಾ, ಎಷ್ಟು ದೂರ ಟ್ರಾವೆಲ್ ಆಗಿದೆ ಅಂತ. ಸೊ ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ ನಾವು ಫ್ಲೈಯಿಂಗ್ ಆಫ್ ಎ ಬರ್ಡ್, ಬೆಸ್ಟ್ ಎಕ್ಸಾಂಪಲ್. ಫ್ಲೈಯಿಂಗ್ ಆಫ್ ಎ ಬರ್ಡ್ and aeroplane, flying of an aeroplane in a space. Flying of an aeroplane in a space, it is also a 3-dimensional motion. ನಾವು ಮೂರನ್ನು ಕೂಡ ನಿಮಗೆ ನೋಡ್ತೀವಿ. 1-dimensional motion ಅಂದ್ರೆ motion in a straight line, 2-dimensional motion ಅಂದ್ರೆ motion of an object in a plane, ಮೋಷನ್ ಇನ್ 3 ಡೈಮೆನ್ಷನ್ ಅಂದ್ರೆ ಮೋಷನ್ ಆಫ್ ಅನ್ ಆಬ್ಜೆಕ್ಟ್ ಇನ್ ಎ ಸ್ಪೇಸ್. ಆದರೆ ಫಿಸಿಕ್ಸ್ ಸ್ಟೂಡೆಂಟ್ಸ್ ಆಗಿ ನೀವು ನನ್ನ ಪ್ರಕಾರ ನೆನಪಿಟ್ಕೋಬೇಕಾಗಿರೋದು 1 ಡೈಮೆನ್ಷನ್ ಅಲ್ಲಿ 1 ಕೋಆರ್ಡಿನೇಟ್ ಸಿಸ್ಟಮ್ ಮಾತ್ರ ಚೇಂಜ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಇಟ್ ಮೇ ಬಿ ಎಕ್ಸ್ ವೈ ಝೆಡ್ ಯಾವ್ದಾರು ಆಗಿರ್ಬೋದು, ಬಟ್ ಒಂದು ಮಾತ್ರ ಚೇಂಜ್ ಆಗುತ್ತೆ. ಮೋಷನ್ ಇನ್ 2 ಡೈಮೆನ್ಷನ್ ಅಂದ್ರೆ 2 ಕೋಆರ್ಡಿನೇಟ್ ಸಿಸ್ಟಮ್ ಔಟ್ ಆಫ್ 3 ಚೇಂಜ್ ಆಗುತ್ತೆ. ಐದರ್ ಎಕ್ಸ್ ವೈ ಆರ್ ವೈ ಝೆಡ್ ಆರ್ ಎಕ್ಸ್ ಝೆಡ್, ಯಾವ್ದಾದ್ರು ಎರಡು ಮಾತ್ರ ಚೇಂಜ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮ್. 3 ಕೋಆರ್ಡಿನೇಟ್ ಸಿಸ್ಟಮ್ ಚೇಂಜ್ ಆಗೋದು ಯಾವಾಗ? ಮೋಷನ್ ಇನ್ 3 ಡೈಮೆನ್ಷನ್. ಮೋಷನ್ ಇನ್ 3 ಡೈಮೆನ್ಷನ್ ಬಂದಾಗ ಆಲ್ ದ 3 ಕೋಆರ್ಡಿನೇಟ್ ಸಿಸ್ಟಮ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸರ್ 4 ಇದೆನಾ? ನೋ, ದೇರ್ ಇಸ್ ನೋ 4, 5, 6 ಎಕ್ಸೆಟ್ರಾ. ಇಟ್ ಈಸ್ ದ ಫೈನಲ್ ಮೋಷನ್. ಮೋಷನ್ ಇನ್ 3 ಡೈಮೆನ್ಷನ್ ನಾವೇನು ಓದ್ತಾ ಇದೀವಿ. ಲೇಟರ್ ನೀವು ಇಂಜಿನಿಯರಿಂಗ್ ಎಲ್ಲ ಓದಾಗ ಅಲ್ಲಿ ಇದರ ಹೈಯರ್ ವರ್ಷನ್ ಅನ್ನ ಓದ್ತೀರಾ. ನಮ್ಮ PUC ಗೆ ಇದು ಮೂರನ್ನ ಚೆನ್ನಾಗಿ ಕಲ್ತ್ಕೊಂಡ್ರೆ ಸಾಕು ನೀವು. ಓಕೆನಾ? ಐ ಹೋಪ್ ಇವತ್ತಿಗೆ ಇಷ್ಟು ಸಾಕು ಅಂತ ಅನ್ಸುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಸ್ಪೀಡು, ಆಕ್ಸಿಲರೇಷನ್ ಬಗ್ಗೆ ಡೀಟೇಲ್ ಆಗಿ ಓದೋಣ. ಸೊ ಅಂಟಿಲ್ ಚೆನ್ನಾಗಿ ಮನೆಯಲ್ಲಿ ಓದ್ಕೊಳ್ಳಿ, ಇದನ್ನೆಲ್ಲ ಪಾಯಿಂಟ್ಸ್ ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಸೊ ಅಂಟಿಲ್ ಸ್ಟೇ ಸೇಫ್, ಸ್ಟೇ ಹೋಮ್. ಥ್ಯಾಂಕ್ ಯು.